ಹಾಯ್ ಹಲೋ ನಮಸ್ಕಾರ. UK ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಎಲ್ಲ ನನ್ನ ಸ್ನೇಹಿತರು ಹೆಂಗದ್ರಪ್ಪ, ಎಲ್ಲ ಆರಾಮದಿರಲ್ಲ. ಈಗ ನಮ್ಮ ಫಾರ್ಮಿಂದ ನಾನು ವಿಡಿಯೋ ಮಾಡಕತ್ತೀನಿ. ಫಸ್ಟ್ ನಮ್ಮ ವಿಡಿಯೋ ಏನು ನೋಡಿದವ್ರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡಿದವರು ನೋಡಿರ್ಬೋದು ನನ್ನ ವಿಡಿಯೋನ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸ್ವಲ್ಪ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಯೂಟ್ಯೂಬ್ನವ್ರನ್ನ ಕರೆಸಿ ಎಲ್ಲರೂ ಯೂಟ್ಯೂಬ್ನವ್ರ ಕರೆಸಿ ಇದನ್ನು ಮಾಡೋದ್ರಿಂದ ಯೂಟ್ಯೂಬ್ನವ್ರು ಅವರ ಜಾಸ್ತಿ ಇದಾಗಿಬಿಟ್ಟವಲ್ಲ ಈಗ. ಅದಕ್ಕೆ ನಮ್ಮ ಫಾರ್ಮಲ್ಲಿ ನಮ್ಮ ಏನೋ ನಾವೊಂದು ಇದನ್ನು ಮಾಡ್ತೀವಿ ಅಂತಂದ್ರೆ ನಾವೇ ಯೂಟ್ಯೂಬರ್ ಆಗಿಬಿಟ್ರೆ ಅದಕ್ಕೆ ಇನ್ನೂ ಪ್ರಾಫಿಟ್ ಇರ್ತೈತೆ. ನಮ್ಮ ಯಾವಾಗಾದರೂ ವಿಡಿಯೋನ ನಾವು ಮಾಡ್ಕೋಬೋದು ಅಂತಂದು ನಾವು ಯೂಟ್ಯೂಬ್ ಚಾನಲ್ ಶುರು ಮಾಡೀವಿ. ಇದು ನೋಡಿರಿ, ಇವತ್ತು ನಾವು ಏನು ಹೇಳಕ್ಕೆ ಬಯಸ್ತೀನಪ್ಪ ಅಂದ್ರೆ NLM ಸ್ಕೀಮ್ನೊಳಗೆ ನಾನು ಇದನ್ನು ಮಾಡಿದ್ದೆ, ಶೆಡ್ ಹಾಕ್ಸಿದ್ದೆ. 40 ಲಕ್ಷ ರೂಪಾಯಿದ್ದು ಸ್ಕೀಮ್ ಇದೆ. ಅಂದ್ರೆ 20 ಲಕ್ಷ ರೂಪಾಯಿ ನಾವು ಹಾಕ್ಬೋದು ಅಥವಾ ಲೋನ್ ತೊಗೊಬೋದು. 20 ಲಕ್ಷ ರೂಪಾಯಿ ಸಬ್ಸಿಡಿ ಅಂತಂದು. ಈಗ ನೋಡಿರಿ, ಇದೆಲ್ಲ ಶೆಡ್ ರೆಡಿ ಆಗೈತಿ. ನಾನು ಮರಿ ತಂದು ಹಾಕೀನಿ, ಎಲ್ಲ ಮಾಡೀನಿ. ಆದರೆ ಇವತ್ತಿಗಾದರೂ ಒಂದೇ ಸಬ್ಸಿಡಿನೇ ಬಂದಿಲ್ಲ. ಎಲ್ಲರೂ ಏನು ಕೇಳ್ತಾರೆ, ಸಬ್ಸಿಡಿ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಈ ಗೌರ್ಮೆಂಟಿನ ಸ್ಕೀಮಿನ ಬಗ್ಗೆ ನಾವು ಗ್ಯಾರಂಟಿ ಇಟ್ಕೊಂಡು ಕಟ್ಟಿಸ್ಬಾರ್ದು. ಅಥವಾ ಸಬ್ಸಿಡಿಗೋಸ್ಕರನ ನಾನು ಮಾಡ್ತೀನಪ್ಪ, ಸಬ್ಸಿಡಿ ಬಂದ್ರೆ ಮಾತ್ರ ಮಾಡ್ತೀನಿ ಅನ್ನೋರು ಇದನ್ನು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. NLM ಸ್ಕೀಮ್ ಯಾಕಂದ್ರೆ ಸಬ್ಸಿಡಿ ಇವತ್ತಿಗಾರು ಬಂದಿಲ್ಲ. ನಂದು ಏಪ್ರಿಲ್ದಾಗ ಇದು ಶೆಡ್ಡಿನ ಕೆಲಸ ಕಂಪ್ಲೀಟ್ ಆಗೈತಿ. ಈಗ ನಾನು ನೋಡ್ರಿ ಇಲ್ಲಿ ಸ್ವಲ್ಪ ಆಡನ ಆಗ್ಯಾವ. ನಮ್ಮ ಒಂದು 10 ನಾರಿ ಸುವರ್ಣನೂ ತೊಗೊಂಬಂದಿನಿ. ಈ ತೊಗೊಂಬಂದು ನಾನೇ ಮಾಡಾಕತ್ತೀನಿ. ಈಗ ಖುದ್ದು ನಮ್ಮ ಸ್ವಂತ ದುಡ್ಡು ಹಾಕಿ ಮೊನ್ನೆ ಒಂದು 3 ಲಕ್ಷ ರೂಪಾಯಿ ಕೊಟ್ಟು ಒಂದು 10 ನಾರಿ ಸುವರ್ಣ ತೊಗೊಂಬಂದಿನಿ. ಅವು 2-3 ಇಳಿಯಾಗತ್ತವು. ಅದೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಸಬ್ಸಿಡಿ ಬಂದಿದ್ದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ತರ್ಬೋದಾಗಿತ್ತಲ್ಲ. ಈಗ ಸಬ್ಸಿಡಿ ಇಲ್ಲದ ನಮ್ಮದು ಆಲ್ರೆಡಿ ಈಗ ಇನ್ಸ್ಟಾಲ್ಮೆಂಟ್ ಕಟ್ಟೋದು ಬಂದೈತಿ. ಆದರೆ ಇನ್ನೂ ಸಬ್ಸಿಡಿನೇ ಬಂದಿಲ್ಲ ನೋಡಿರಿ ಅಂತ ಇದೆ. ಅದಕ್ಕೆ ಈ ಸಬ್ಸಿಡಿಗೋಸ್ಕರನ ಮಾಡ್ಬೇಕನ್ನೋರು ದಯವಿಟ್ಟು ಈ ಸ್ಕೀಮನ್ನು ಹಾಕಕ್ಕೆ ಹೋಗ್ಬೇಡ್ರಿ. ನಿಮ್ಮಂತ್ಯಾಗ ಬಂಡವಾಳ ಇತ್ತು ಅಥವಾ ನಾನು ಇಲ್ಲ ಅದು ಬರಲಿ ಬರದೇ ಇರಲಿ ನಾನು ಮಾಡ್ತೀನಿ ಅನ್ನೋ ಮಾತು ಬರೋದಿಲ್ಲ ಅಂತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಅವು ಗೋರ್ಮೆಂಟ್ ಸ್ಕೀಮಿನ ಬಜೆಟ್ ಇಲ್ಲ ಅಂತಂದು ನಮ್ದು ಇನ್ನೂ ಬಂದಿಲ್ಲ. ದಿಲ್ಲಿಗೆ ಹೋಗಿ ಕುಂತೈತಿ, ಇನ್ನೂ ಬಂದಿಲ್ಲ. ಈಗ ನನ್ನ ಜೋಡಿ ಇಲ್ಲಿ ಎಲ್ಲ ಎಡ್ಕ ಎಲ್ಲರೂ ಹೋಗ್ಯವಲ್ಲ, ಯಾರೂ ಬಂದಿಲ್ಲ. ಅದಕ್ಕೋಸ್ಕರ ಸಬ್ಸಿಡಿಗೋಸ್ಕರ ಇದನ್ನು ಸಬ್ಸಿಡಿ ಮ್ಯಾಗ ಆಸೆ ಇಟ್ಕೊಂಡು ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸ್ವಂತ ಬಂಡವಾಳ ಇತ್ತಪ್ಪ, ನಾನು ಹಾಕ್ತೀನಿ. ಈಗ 20 ಲಕ್ಷ ರೂಪಾಯ್ದು 40 ಲಕ್ಷ ರೂಪಾಯ್ದು ಮಾಡೋದಿತ್ತು ಅಂದ್ರೆ 20 ಲಕ್ಷ ರೂಪಾಯ್ದು ಮಾಡಿರಿ. ಆದ್ರೆ ನೀವು ಅದನ್ನು ನಡೆಸ್ಕೊಂಡು ಹೋಗ್ತೀನಿ ಅನ್ನೋದು ನಿಮಗೆ ಗ್ಯಾರಂಟಿ ಇರ್ಬೇಕು. ಸಬ್ಸಿಡಿ ತಕ್ಕೊಂಡು ನಾನು ಇದನ್ನು ಆಮೇಲೆ ಡೆಮೋಲಿಷನ್ ಮಾಡ್ತೀನಿ, ಇವನು ಮಾಡ್ತೀನಿ, ಇವೇನಿದು ಐರನ್ಸ್ ಇದೆಲ್ಲ ಇದೇನು ಕಬ್ಬಿನ ಅವನ್ನೆಲ್ಲ ಮಾರ್ತೀನಿ ಅನ್ನೋರಿದ್ರೆ ಇದನ್ನು ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಮ್ಮೆ ಕಟ್ಸಿದ್ರಂದ್ರೆ ಕಡಿಮೆ ಅಂದ್ರೆ 25 ವರ್ಷ ಆರಾಮ ನಾವು ಇದ್ರಾಗ ದುಡ್ಕೋಬೋದು. ದುಡಿತೀನಿ ನಾನು ಅದಕ್ಕೆ ಇದು ಮಾಡ್ತೀನಿ ಅನ್ನೋರು ಮಾತ್ರ ಇದನ್ನು ಮಾಡ್ರಿ ಅಂತ ಹೇಳ್ತಾ, ಇಲ್ಲೇ ನಾನು ಸ್ವಲ್ಪ ನಾರಿ ಸುವರ್ಣ ಕುಡಿತೀನಿ ಇದ್ದೆ. ಯಾರಿಗಾರ ಈಗ ನನ್ನ ಒಂದು ಆಹಾರ ಕ್ರಮ ಹೆಂಗೈತಪ್ಪ ಅಂತಂದ್ರೆ, ಬೆಳಿಗ್ಗೆ ಗೋವಿನ ಜೋಳ, ಸ್ವಲ್ಪ ಕಡ್ಲಿ, ಶೇಂಗಾ ಹಿಂಡಿ, ಕುಸುಬೆ ಹಿಂಡಿ ಕೊಡ್ತೀನಿ. ಮತ್ತು ಒಂದು 7 ಗಂಟೆಗೆ ಕೊಟ್ಟಿನಿ ಅಂತಂದ್ರೆ 10 ಗಂಟೆ ಮಟ್ಟ ನಾನು ಯಾವುದೋ ಆಹಾರ ಕೊಡೋದು. 10 ಗಂಟೆಗೆ ಒಂದು ನಮ್ಮ ಕಡೆ ಗೋಧಿ ಹಿಟ್ಟು ಸಿಗುತ್ತೆ, ಆ ಗೋಧಿ ಹಿಟ್ಟು ಕೊಡ್ತೀನಿ. ಆಮೇಲೆ 1 ಗಂಟೆಗೆ ಅಂದ್ರೆ ಒಂದು 2-3 ತಾಸು ನಾನು ಏನು ಮಾಡ್ತೀನಿ, ಅವಕ್ಕೆ ಇದನ್ನು ಬಿಡ್ತೀನಿ, ಸ್ವಲ್ಪ ಅವು ಮಲಕ್ಕೆ ಹಾಕಿ ಎಲ್ಲ ಜೀರ್ಣ ಮಾಡ್ಕೊಳಕ್ಕೆ ಬಿಡ್ತೀನಿ. ಇದನ್ನು ಬಿಟ್ಟರು ಮತ್ತು ಏನರ ಒಳ್ಳೆ ಸಜೆಷನ್ ಇತ್ತಂದ್ರೆ ಇದ್ರಾಗ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕಾಗಿ ವಿನಂತಿ. ಆದಷ್ಟು ನಮ್ಮದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾವು ಸ್ವಲ್ಪ ಯೂಟ್ಯೂಬ್ ನಮ್ಮದು ಇದಾಗಿಲ್ಲ, ಏನೂ ಮಾನಿಟೈಸ್ ಆಗಿಲ್ಲ. ಅದಕ್ಕೆ ನಾವು ಮಾನಿಟೈಸ್ ಮಾಡ್ಬೇಕಂತಿದ್ದೀವಿ. ಮಾನಿಟೈಸ್ ಆತಂದ್ರೆ ನಮ್ಮ ವಿಡಿಯೋನ ಪ್ರತಿದಿನ ನಾವು ವಿಡಿಯೋ ಏನು ಹಾಕ್ತೀವಲ್ಲ ಆ ವಿಡಿಯೋನ ನೋಡಿ ನಮಗೆ ನಾರಿ ಸುವರ್ಣ ಇವತ್ತಿಗಾದ್ರು ನೋಡಿರಿ ಗೊತ್ತಿರ್ಬೇಕು. ಎಲ್ಲರಿಗೂ ಗೊತ್ತಿದ್ದವ್ರಿಗೆ ಮಾರ್ಕೆಟಿಗೆ ಬಂದಿಲ್ಲ. ಇದು ಫಾರ್ಮ್ ಟು ಫಾರ್ಮ ಸೇಲ್ ಆಗುತ್ತೆ. ಅದಕ್ಕೆ ಆದಷ್ಟು ಇದಾಗೋದ್ರಿಂದ ಏನಿದು ನಮ್ಮದು ಚಾನಲ್ಲು ಸಹ ಜಾಸ್ತಿ ಮಂದಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಎಲ್ಲರಿಗೂ ತಿಳಿಲಿ ಅಂತ ನಮ್ಮ ವಿಚಾರ. ಇಲ್ಲಿ ನೋಡಿರಿ, ಈಗ ನೋಡಿರಿ ಇವನ್ನೆಲ್ಲ ಅಳದನ ಹಾಕೋದು ಎಲ್ಲ ಇದಾಗಿ ಒಂದು 3 kg ಗೋವಿನ ಜೋಳ, ಒಂದು 250 ಗ್ರಾಮ್ ಶೇಂಗಾ ಹಿಂಡಿ, 250 ಗ್ರಾಮ್ ಕುಸುಬೆ ಹಿಂಡಿ, ಮತ್ತೊಂದು 250 ಗ್ರಾಮ್ ಅಥವಾ ಒಂದು 500 ಗ್ರಾಮ್ ಕಡಲೆ, ಇಷ್ಟು ಹಾಕಿ ಒಂದು 4 kg ಮಾಡ್ತೀನಿ. 4 kg ಮಾಡಿ ಎಲ್ಲವಕ್ಕೂ 200 ಗ್ರಾಮ್ ಕೊಡ್ತೀನಿ.
ಇನ್ನೂ 200-400 ಗ್ರಾಮ್ ಹೆಚ್ಚಿಗೆ ಆಗುತ್ತೆ. ಇವು ನಮ್ಮ ಕಡೆ ಒಂದೆರಡು ಹೋತದವು, ಅವು ಬೀಜದ ಹೋತವು. ಅವನ್ನ ಸೇಲ್ ಮಾಡಬೇಕನ್ನೋ ವಿಚಾರದಾಗ ಇದ್ದೀನಿ. ಆ ಸಂಬಂಧ ಅದಕ್ಕೆ ಸ್ವಲ್ಪ ನಾನು ಒಂದು 100 ಗ್ರಾಮ ಹೆಚ್ಚಿಗೆ ಕೊಡ್ತೀನಿ. ಹಿಂಗೆ ಇಲ್ಲ, ಅಥವಾ ಯಾವ್ದಾರ ಒಂದು ಮರಿ ವೀಕ್ ಇತ್ತಂದ್ರೆ ಅದಕ್ಕೂ ನಾನು ಸ್ವಲ್ಪ ಹೆಚ್ಚಿಗೆ ಕೊಟ್ಟು ಇದನ್ನು ಮಾಡಾಕತ್ತೀನಿ. ಈ ಆಹಾರ ಕ್ರಮ ಇದ್ರ ಬಗ್ಗೆ ನಮಗಿನ್ನೂ ಭಾಳ ನಾಲೆಜ್ ಇಲ್ಲ. ನಾವು ಮಿಲ್ಟ್ರಿ ಒಳಗಿದ್ವಿ, ಈಗ ರಿಟೈರ್ಡ್ ಆಗಿ ಬಂದು ಇದು ಮಾಡಾಕತ್ತೀವಿ. ಇದ್ರಾಗ ಎಷ್ಟೋ ಅಂತಂಬ್ರು ಭಾಳ ನಮ್ಗಿಂತ ಅನುಭವ ಇದ್ದವರು ಆಹಾರ ಕ್ರಮ ಹೆಂಗಿರ್ಬೇಕಂತ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ನಂಬರ್ ಹಾಕಿರ್ತೀನಿ ನಮ್ಮದು. ಯಾರ ಫೋನ್ ಮುಖಾಂತರ ತಿಳಿಸಿದ್ರೆ ತಿಳಿಸ್ರಿ. ಮತ್ತು ಏನರ LLM ಸ್ಕೀಮ್ ಬಗ್ಗೆ ಏನರ ನಿಮ್ಗೆ ಮಾಹಿತಿ ಬೇಕಾಗಿತ್ತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ. ನಾವು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಏನಿಲ್ಲ, ಸಬ್ಸಿಡಿ ಮ್ಯಾಗ ಆಸೆ ಇಟ್ಕೊಂಡು ದಯವಿಟ್ಟು ಈ ಒಂದು ಕೆಲಸಕ್ಕೆ ಕೈ ಹಾಕ್ಬೇಡ್ರಿ. ಎಲ್ಲ ನಾವು ಸಬ್ಸಿಡಿ ಬರಲಿ ಬರ್ದೇ ಇರಲಿ ನಾನು ಮಾಡ್ತೀನಿ ಅನ್ನೋರು ಮಾತ್ರ ಇದ್ರೊಳಗೆ ಬರ್ರಿ. ಈಗ ಎಕ್ಸಾಂಪಲ್ ನಾನು ಅದೇ ನೋಡಿರಿ, ಇವತ್ತಿಗೆ ನಂದು ಸಬ್ಸಿಡಿ ಬಂದಿಲ್ಲ. ಇಷ್ಟು ಹೇಳ್ತಾ ನಮ್ಮ ವಿಡಿಯೋನ ಮುಕ್ತಾಯ ಮಾಡೋದಕ್ಕೆ ಆದಷ್ಟು ನಮ್ಮ ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ.